Hi everyone. So welcome back to the next session on set theory. Are you ready? Okay, class, in the previous class we have seen what is a subset, types of subsets. Okay, we saw we saw something called power set, is it not? We saw in a ಬೇರೆ ಏನು ನೋಡಿದ್ರಿ, superset, subset, superset, power set. ಸೊ ಹಿಂದಿನ ಕ್ಲಾಸಲ್ಲಿ ಯೂನಿವರ್ಸಲ್ ಸೆಟ್ ಮಾಡೋಣ ಅಂತ ಅಂದ್ಕೊಂಡ್ರಿ, ಇಟ್ ವಾಸ್ ಟೈಮ್ ಅಪ್. ಸೊ ಇನ್ ದಿಸ್ ಕ್ಲಾಸ್ ವಿಲ್ ಕಂಟಿನ್ಯೂ ವಿತ್ ಯೂನಿವರ್ಸಲ್ ಸೆಟ್. ನಾವು ಸಬ್ಸೆಟ್ ಹೇಳುವಾಗ ಐ ಸೆಟ್ ಕರ್ನಾಟಕ ಆ್ಯಂಡ್ ಐ ಟುಕ್ ದಿ ಎಕ್ಸಾಂಪಲ್ ಆ್ಯಸ್ ಮೈಸೂರು ಆರ್ ಚಾಮರಾಜನಗರ್ ಆರ್ ಹಾಸನ್ ಆ್ಯಸ್ ದ subset. So Hassan or Bangalore or Chamarajanagar or Mysore is a subset of the bigger set which is Karnataka. ಅರ್ಥವಾಗ್ತಿದೆಯಾ? ಈಗ ಯೂನಿವರ್ಸಲ್ ಸೆಟ್ ಅಂತ ತೊಗೊಳಕ್ಕೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ ಐ ವಿಲ್ ಟೇಕ್ ಇಂಡಿಯಾ. ಅರ್ಥವಾಗ್ತಿದೆಯಾ? ಇಫ್ ಐ ಟೇಕ್ ಇಂಡಿಯಾ ಆ್ಯಸ್ ಒನ್ ಸೆಟ್ ಆ್ಯಂಡ್ ಐ ಟೇಕ್ ಆಲ್ ದಿ ಅದರ್ ಸ್ಟೇಟ್ಸ್ ಇನ್ ಟು ದಿ ಅದರ್ ವೇ, ಇಂಡಿಯಾ ಅನ್ನೋದು ಒಂದು ಸೆಟ್ ತೊಗೊಂಡು ಕರ್ನಾಟಕ, ಆಂಧ್ರ ಪ್ರದೇಶ ಅಥವಾ ಸೀಮಾಂಧ್ರ, ತೆಲಂಗಾಣನ ಒಂದು ಕಡೆ, ತಮಿಳ್ನಾಡು ಒಂದು ಕಡೆ, ಓಕೆ, ಕೇರಳ ಒಂದು ಕಡೆ, ಡೆಲ್ಲಿ ಒಂದು ಕಡೆ, ಮುಂಬೈ ಒಂದು ಕಡೆ, ಇಸ್ ಇಟ್ ಕ್ಲಿಯರ್? ಇವೆಲ್ಲ ಒಂದೊಂದು ಕಡೆ ಇಟ್ಕೊಳ್ತೀನಿ. ನಾವು ಯು ಕ್ಯಾನ್ ಸಿ ಈ ಎಲ್ಲ ಚಿಕ್ಕ ಚಿಕ್ಕ ಸ್ಟೇಟ್ಸ್ಗಳಿಗೂ ಬಿಗ್ಗರ್ ಸೆಟ್ ಇಟ್ಸ್ ಲೈಕ್ ಬಿಗ್ ಬಾಸ್ ಅಂತಿರಲ್ಲ. ಸೊ ಇವೆಲ್ಲ ಬಾಸ್ಗಳಿಗೆ ಬಿಗ್ ಬಾಸ್ ಯಾರು? ಇಂಡಿಯಾ. ಸೊ ದಟ್ ಸೆಟ್ ವಿ ಟೇಕ್ ಇಟ್ ಆ್ಯಸ್ ಯೂನಿವರ್ಸಲ್ ಸೆಟ್. ಬಾಸ್ಗಳಿಗೆಲ್ಲ ಬಾಸ್, ಬಿಗ್ ಬಾಸ್. ಸೊ ಇನ್ ದ ಸೇಮ್ ವೇ ವಿ ಡಿಫೈನ್ ಸಮಥಿಂಗ್ ಕಾಲ್ಡ್ ಯೂನಿವರ್ಸಲ್ ಸೆಟ್. Definition is very simple. So what is universal set? If all the sets under consideration are the subsets of the larger set U. ಅರ್ಥ ಆಗ್ತಿದ್ದೀರಾ? ಈ ಎಲ್ಲ ಚಿಕ್ಕ ಚಿಕ್ಕ ಸೆಟ್ಗೂ ಒಂದು ದೊಡ್ಡ ಸೆಟ್ ಇರುತ್ತೆ. ದಟ್ ಸೆಟ್, ಓಕೆ, ದೆನ್ ದಿಸ್ ಲಾರ್ಜರ್ ಸೆಟ್ ಯು, ಯೂಶಲಿ ಯೂನಿವರ್ಸಲ್ ಸೆಟ್ ಅಂದರೆ ಯು ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಯೂಶಲಿ ಕಾಲ್ ಇಟ್ ಆಸ್ ಯು ಆ್ಯಂಡ್ ದಟ್ ಈಸ್ ಕಾಲ್ಡ್ ದ ಯೂನಿವರ್ಸಲ್ ಸೆಟ್. ಅರ್ಥ ಆಗ್ತಿದೆಯಲ್ಲ? ಯೂನಿವರ್ಸಲ್ ಸೆಟ್ ಮೀನ್ಸ್ ಬಿಗ್ ಬಾಸ್ ಥರ. ಓಕೆ, ಇವರೆಲ್ಲ ಬಾಸಸ್ಸು, ಅದು ಬಿಗ್ ಬಾಸ್. ನಾವು ಫಾರ್ ಎಕ್ಸಾಂಪಲ್ ನೋಡಿ, ಲೆಟ್ ಮಿ ಟೇಕ್ ದ ಯೂನಿವರ್ಸಲ್ ಸೆಟ್ ಆಸ್ ಯು. ಐ ಹ್ಯಾವ್ ದಿ ಎಲಿಮೆಂಟ್ 0 1 2 3 4 5 6 7 8 ಆ್ಯಂಡ್ 9. ನಾವು ಫಾರ್ ದಿಸ್ ಐ ಆಮ್ ಟೇಕಿಂಗ್ ಎ ಸಬ್ಸೆಟ್. ಈಗ ಎ ತಗೊಳ್ಳಿ, ಐ ಹ್ಯಾವ್ 1 3 5 7 9. ಈ ಎಲ್ಲ ಎಲಿಮೆಂಟ್ಸು ಯು ಅಲ್ಲಿದೆಯಾ? ವಿ ಕ್ಯಾನ್ ಸಿ ಹಿಯರ್ ಎ ಈಸ್ ಎ ಸಬ್ಸೆಟ್ ಆಫ್ ಯು, ಇಸ್ ಇಟ್ ನಾಟ್? ನಾವು ವಿ ಕ್ಯಾನ್ ಸಿ ರೈಟ್, ಎ ಈಸ್ ಎ ಸಬ್ಸೆಟ್ ಆಫ್ ಯು. Now is 2 4 6 8 idava 2 4 6 8. So B is a subset of U. C tagoli 0 2 6 ide 0 2 6. So C is a subset of U. D tagoli I have 1 2 3 4 1 2 3 4 idya. So I have D is a subset of U. ನೀವು ಬೇಕಿದ್ರೆ ಇನ್ನೂ ಒಂದು ಸೆಟ್, ಇನ್ನೂ ಎಷ್ಟು ಸೆಟ್ ಬೇಕಾದರೂ ಬರ್ಕೋಬೋದು. I will take 7 8 9. So I will take E is also a subset of U. ಈ ಎಲ್ಲ ಸೆಟ್ಗಳಿಗೂ ಇದು ಸೂಪರ್ ಸೆಟ್ ಆಗಿರುತ್ತೆ. ಅರ್ಥವಾಗ್ತಿದೆಯಾ? ದಿಸ್ ಸೆಟ್ ಈಸ್ ದ ಸೂಪರ್ ಸೆಟ್ ಫಾರ್ ಆಲ್ ದ ಗಿವನ್ ಸೆಟ್ಸ್ ಅಂಡರ್ ಕನ್ಸಿಡರೇಷನ್. ದೆನ್ ದಿಸ್ ಸೆಟ್ ಇಸ್ ಕಾಲ್ಡ್ ದ ಯೂನಿವರ್ಸಲ್ ಸೆಟ್. ಅರ್ಥವಾಗ್ತಿದೆಯಲ್ಲ? ವೆರಿ ಸಿಂಪಲ್. ಎಲ್ಲ ಸೆಟ್ಗಳಿಗೂ ಇರುವಂತಹ ದೊಡ್ಡ ಸೆಟ್ನ ನಾವು ಯೂಶಲಿ ಏನಂತೀರಿ, ನಾವು ಎಲ್ಲ ಸೆಟ್ಗಳಿಗೂ ಸೂಪರ್ ಸೆಟ್ ಆಗಿರುವಂಥ ದೊಡ್ಡ ಸೆಟ್ನ ನಾವು ಯೂನಿವರ್ಸಲ್ ಸೆಟ್ ಅಂತೀವಿ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಯೂನಿವರ್ಸಲ್ ಸೆಟ್. ಅವ್ನು ಯೂಶಲಿ ಎಕ್ಸಾಂಪಲ್ ಕೇಳಲ್ಲ, ಬಟ್ ನಿಮಗೆ ಇದು ಯಾಕೆ ಹೇಳ್ತೀರಿ ಅಂತಂದರೆ, ಮುಂದೆ ನಾವು ಆಪರೇಷನ್ಸ್ ಆನ್ ಸೆಟ್ಸ್ ಅಂತ ತೊಗೊಳ್ತೀವಿ. ಅಲ್ಲಿ ಯೂನಿವರ್ಸಲ್ ಸೆಟ್ ಅನ್ನೋ ಕಾನ್ಸೆಪ್ಟು ನಮಗೆ ಬೇಕಾಗುತ್ತೆ. Okay, is it clear? So there you should know what is a universal set. Let me take another example. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. Okay, let me take it as example 1. I'll take another set, example 2. So I'll take universal set as P Q R S ತಗೊಂಡು I'll take first set as P Q. I'll set another set as Q R. I'll take another set as PQR. I'll take another set as S. I can take so many sets. Okay, singleton P. I can take singleton R. ಅರ್ಥವಾಗ್ತಿದೆಯಾ? ಈಗ ನೋಡಿ, ಯು ಕ್ಯಾನ್ ಸಿ ಹಿಯರ್ A is a subset of U, B is a subset of U, C is a subset of U. Similarly D, E, F, all these are subset of this set. Therefore we define U as the universal set.
ಅರ್ಥವಾಗ್ತಿದೆಯಾ? ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಯೂನಿವರ್ಸಲ್ ಸೆಟ್. ಸೊ ವಿಲ್ ಗೋ ಫರ್ದರ್, ವಿಲ್ ಡಿಫೈನ್ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ನ ನಾವು ಈ ಚಾಪ್ಟ್ರಲ್ಲಿ ಏನು ನೋಡ್ತೀವಿ, ಇಂಟರ್ವಲ್ಸ್ ಆಫ್ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್. ನಾನು ರಿಯಲ್ ನಂಬರ್ಸ್ನ ಆರ್ ಅಂತ ಬರೀತೀನಿ. ಓಕೆ, ಇಂಟರ್ವಲ್ಸ್ ಆಫ್ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ ಅಂತ. ಈಗ ಪ್ಲೀಸ್ ಬಿ ಕೇರ್ಫುಲ್ ಕ್ಲಾಸ್, ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಇಲ್ಲಿ ಮಿಸ್ ಮಾಡ್ಕೋಬಾರ್ದು ನಾವು. ಓಕೆ, ಐ ಆಮ್ ಟೇಕಿಂಗ್ ಅ ನಂಬರ್ ಲೈನ್. ಓಕೆ, ಐ ಆಮ್ ಟೇಕಿಂಗ್ ಅ ನಂಬರ್ ಲೈನ್. ಲೆಟ್ ಮಿ ಟೇಕ್ ದಿಸ್ ಆಸ್ 0. ನಿಮ್ಮೆಲ್ಲರಿಗೂ ಗೊತ್ತು. ಸೊ ಇಫ್ ಯು ಗೋ ಆನ್ ಟು ದ ರೈಟ್ ಹ್ಯಾಂಡ್ ಸೈಡ್ ಯು ವಿಲ್ ಹ್ಯಾವ್ ಪಾಸಿಟಿವ್, let me say, and so on. If you go on to the left hand side you have negative. Okay, now I can write the intervals. ಈಗ ಇಷ್ಟು ಉದ್ದನೂ ಬರೆಯುವಾಗ ಇಂಟರ್ವಲ್ ತೊಗೊಂಡೆ ಅಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಸೇ 2 to 3 ಇಂಟರ್ವಲ್ ಅಂತ ತೊಗೊಂಡೆ, 2 to 3 ಇರುವಂತಹ ಎಲ್ಲ ನಂಬರ್ಸ್, ನಾಟ್ ಜಸ್ಟ್ 2 and 3, 2 ಮತ್ತು 3 ಮಧ್ಯೆ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ರಿಯಲ್ ನಂಬರ್ಸ್. ಓಕೆ, ಅವೆಲ್ಲದನ್ನೂ ಒಂದು ಸೆಟ್ ಅಂತ ತೊಗೊಳ್ತೀನಿ. ಓಕೆ, ಆ್ಯಂಡ್ ದಟ್ ಸೆಟ್ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಆ್ಯನ್ ಇಂಟರ್ವಲ್. ಓಕೆ, ನಾನು ಸೆಟ್ಟನ್ನ ಇಂಟರ್ವಲ್ ಫಾರ್ಮಲ್ಲಿ ಕೂಡ ಬರಿಬೋದು ಅಂತ. ಇಸ್ ಇಟ್ ಕ್ಲಿಯರ್? ನಾವು ದೇರ್ ಆರ್ 2 types ಆಫ್ ಸೆಟ್ಸ್. ಓಕೆ, ಯೂಶಲಿ ನಾವು ಇದನ್ನು ಇನ್ ಕೇಸ್ ಇಲ್ಲೊಂದು ಎಲಿಮೆಂಟ್ ನಾನು ಬಿ ಅಂತ ತಗೊಳ್ತೀನಿ, ಇಲ್ಲೊಂದು ಎಲಿಮೆಂಟು ಸುಮ್ಮನೆ ಇದು ಎ ಅಂತ ತಗೊಳ್ತೀನಿ. ಓಕೆ, ನಾವು ದೇರ್ ಆರ್ 4 types ಆಫ್ ಸೆಟ್ಸ್. ಫಸ್ಟ್ ಒನ್ ಇಸ್ ಕ್ಲೋಸ್ಡ್ ಇಂಟರ್ವಲ್. ಓಕೆ, ಒಂದೇನು ಹೇಳ್ತೀರಿ, ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ. ಸೊ ದಿಸ್ ಇಸ್ ಇಂಟರ್ವಲ್ಸ್ ಬರೆಯುವಾಗ ನೆನ್ಪಿಟ್ಕೊಳ್ಳಿ, ಫ್ಲವರ್ ಬ್ರ್ಯಾಕೆಟ್ ಬರೋದೇ ಇಲ್ಲ. ಅರ್ಥ ಆಗ್ತಿದೆ? ನಾನು ಫಸ್ಟೇ ಹೇಳಿದ್ದೀನಿ, ಫ್ಲವರ್ ಬ್ರ್ಯಾಕೆಟ್ ಕಮ್ಸ್ ಓನ್ಲಿ ಫಾರ್ ಸೆಟ್ಸ್. ಇಂಟರ್ವಲ್ ಅಂತ ಬಂದ ತಕ್ಷಣ ಯು ವಿಲ್ ಐದರ್ ಹ್ಯಾವ್ ಸ್ಮಾಲ್ ಬ್ರ್ಯಾಕೆಟ್ ಆರ್ ಐದರ್ ಯು ವಿಲ್ ಹ್ಯಾವ್ ಬಿಗ್ ಬ್ರ್ಯಾಕೆಟ್. ಅರ್ಥವಾಗ್ತಿದೆಯಾ? ನಾವು ಸೊ ದಿಸ್ ಈಸ್ ಕ್ಲೋಸ್ಡ್ ಇಂಟರ್ವಲ್. The second one is open interval. Open interval ಅಂದ ತಕ್ಷಣ I'll take small brackets a b. Third one half closed ಅಥವಾ ಹಾಫ್ ಓಪನ್. ಇದರಲ್ಲಿ ಎರಡು ಥರ ಇದೆ. ಒನ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಕ್ಲೋಸ್ಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಓಪನ್. ದ ಸೆಕೆಂಡ್ ಒನ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಓಪನ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಕ್ಲೋಸ್ಡ್. ನೀವು ಇಂಟರ್ವಲ್ನ ರಿಯಲ್ ನಂಬರ್ಸಲ್ಲಿ ಹೇಗೆ ಬರೆಯೋದು ಅಂತ ಗೊತ್ತಾಗಬೇಕು. ಸೊ ಇದನ್ನು 3 ಮೆಥಡ್ ಬರೆಯೋದನ್ನು ಹೇಳ್ಕೊಡ್ತೀನಿ. ಇಂಟರ್ವಲಲ್ಲಿ ಬರೆಯೋದು ಹೇಗೆ, ಇದನ್ನು ಸೆಟ್ಟಲ್ಲಿ ಬರೆಯೋದು ಹೇಗೆ, ಮತ್ತು ಇದನ್ನು ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ. ಪ್ಲೀಸ್ ಬಿ ಕೇರ್ಫುಲ್ ಕ್ಲಾಸ್. ಅ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಮ್ಯಾಥಮೆಟಿಕ್ಸ್ ಇನ್ ದ ಬೆಟರ್ ವೇ ಫಾರ್ ದಿ ನೆಕ್ಸ್ಟ್ ಚಾಪ್ಟರ್ಸ್. ಓಕೆ, ನಾವು ಇಂಟರ್ವಲ್ ಎ ಕಾಮ ಬಿ ಅಂತ ತೊಗೊಂಡ್ರೆ ಇದನ್ನು ನಾನು ಸೆಟ್ಟಲ್ಲಿ ಬರೀಬೇಕಂದ್ರೆ ಎವ್ರಿ ಎಕ್ಸ್ ಸಚ್ ದಟ್, ನೆನ್ಪಿಟ್ಕೊಳ್ಳಿ, ಎಕ್ಸ್ ವಿಲ್ ಲೈ ಬಿಟ್ವೀನ್ ಎ ಟು ಬಿ. ಎಲ್ಲದಕ್ಕೂ ಫಾರ್ಮುಲಾ ಸೇಮ್. ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸು ಎ ಮತ್ತು ಬಿ ನಡುವೆ ಇದೆ. ಆದರೆ ನೆನಪಿರಲಿ, ಕ್ಲೋಸ್ಡ್ ಇಂಟರ್ವಲ್ ಆದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಬರ್ಕೋಬೇಕು. ವಿಚ್ ಎವರ್ ಪ್ಲೇಸ್, ಯಾವ ಕಡೆ ನಿಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ ಆ ಕಡೆ ಅದು ಕ್ಲೋಸ್ಡ್ ಅಂತ. ನೀವು ನಂಬರ್ ಲೈನಲ್ಲಿ ಹಾಕಬೇಕು ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ಲೆಟ್ ಮೀ ಸೇ ದಿಸ್ ಇಸ್ ಎ ಬಿ. ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಸೊ ಎ ಮತ್ತು ಬಿ ಅಂತಂದರೆ ದಿಸ್ ಈಸ್ ಮೈ ಎ ಆ್ಯಂಡ್ ಬಿ, ಆಲ್ ದ ಶೇಡೆಡ್ ರೀಜನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಎ ಮತ್ತು ಬಿ ಇರುವಂತಹ ಫುಲ್ಲು ಶೇಡೆಡ್ ರೀಜನ್ನ ನಾವು ಎ ಟು ಬಿ ಅಂತ ಹೇಳ್ತೀರಿ. ಬಟ್ ಆಲ್ವೇಸ್ ರಿಮೆಂಬರ್, ಕ್ಲೋಸ್ಡ್ ಇಂಟರ್ವಲ್ ಆದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಆದರೆ ಇದು ಹಾಲೋ ಇರಲ್ಲ. ದಿಸ್ ಪಾಯಿಂಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಸೊ ಐ ವಿಲ್ ಟೇಕ್ ಶೇಡೆಡ್ ಎ ಟು ಬಿ. ಅರ್ಥವಾಗ್ತಿದೆಯಾ? ಎ ಇಂದ ಬಿ ಗಂಟ ಎಲ್ಲ ಇದೆ. ಇಫ್ ಐ ಟೇಕ್ ದಿಸ್ ಪಾಯಿಂಟ್ ಆ್ಯಸ್ ಶೇಡೆಡ್ ಪಾಯಿಂಟ್, ದೆನ್ ದಟ್ ಪಾಯಿಂಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಅರ್ಥವಾಗ್ತಿದೆಯಾ? ಸೊ ಇದೊಂದು ಅರ್ಥ ಆದರೆ ಇನ್ನು 3, ಇದು ಬೈ 1 get 3 ಫ್ರೀ. ಅದು ಅರ್ಥ ಆದರೆ ಇನ್ನು 3 ಆಟೋಮೆಟಿಕಲಿ ಅರ್ಥ ಆಗುತ್ತೆ. ಸೊ ಬಿಕಾಸ್ ಎಲ್ಲ ಒಂದೇ ಥರ ಬರೀತೀವಿ ನಾವು. ದಿಸ್ ವಾಸ್ ದಿ ಕ್ಲೋಸ್ಡ್ ಇಂಟರ್ವಲ್. ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಪಿ ಯು ಸಿಲಿ ಯೂಶಲಿ ಸ್ಟೂಡೆಂಟ್ಸು ಓಪನ್ ಇಂಟರ್ವಲ್ಗೆ ಕ್ಲೋಸ್ಡ್ ಇಂಟರ್ವಲ್ ಬರೆದು 1 ಮಾರ್ಕ್ಸ್ ಕಳ್ಕೊಳ್ತಾರೆ. ಎಷ್ಟೋ ಜನಕ್ಕೆ 100 ಬರೋ ಜಾಗದಲ್ಲಿ 99 ಬರುತ್ತೆ. ಯಾಕೆಂದರೆ ದಿಸ್ ಇಸ್ ದ ಪ್ರಾಬ್ಲಮ್.
ಓಪನ್ಗೆ ಕ್ಲೋಸ್ ಬರೀತಾರೆ ಅಥವಾ ಕ್ಲೋಸ್ಗೆ ಓಪನ್ ಬರೀತಾರೆ. ಪ್ಲೀಸ್ ಬಿ ಕೇರ್ಫುಲ್ ಸ್ಟೂಡೆಂಟ್ಸ್. ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ಸ್ ಯಾಕೆ ಮಾರ್ಕ್ಸ್ ಕಲ್ಕೊಳ್ತೀರಾ. ನಾವು ಓಪನ್ ಇಂಟರ್ವಲ್ನ ಹೇಗೆ ಸರ್ ರೆಪ್ರೆಸೆಂಟ್ ಮಾಡೋ ಸೆಟ್ಟಲ್ಲಿ ಅಂತಂದರೆ ಎವ್ರಿ ಎಕ್ಸ್ ಸಚ್ ದಟ್ ಐ ಸೇ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಬಿ ಅಂತಂದರೆ ಅದರ ಅರ್ಥ ಎ ಈಸ್ ಲೈಯಿಂಗ್ ಬಿಟ್ವೀನ್ ಎ ಟು ಬಿ, ಎ ಮತ್ತು ಬಿ ನಡುವೆ ಇರುವಂಥ ಎಲ್ಲ ನಂಬರ್ಸು ಅಂತ. ನಾನಿಲ್ಲಿ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ತೊಗೊಂಡಿದ್ದೀನಿ, ಯಾಕಂದರೆ ಇದು ಓಪನ್ ಇಂಟರ್ವಲ್. ಓಪನ್ ಇಂಟರ್ವಲ್ ಅಂದರೆ ಆ ಎಲಿಮೆಂಟ್ಸ್ನ ತಗೊಳ್ಳೋ ಹಾಗಿಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಐ ವಿಲ್ ಟೇಕ್ ದಿಸ್ ಇಸ್ ಎ, ದಿಸ್ ಇಸ್ ಬಿ. ಸೊ ಇಲ್ಲಿ ಇದರ ನಡುವೆ ಇರುವಂತಹ ಎಲ್ಲ ಎಲಿಮೆಂಟ್ಸ್ ತೊಗೊಳ್ತೀರಿ ನಾವು. ಆದರೆ ರಿಮೆಂಬರ್, ಇದು ಮಾತ್ರ ಹಾಲೋ ಇರುತ್ತೆ. ಯು ಹ್ಯಾವ್ ಟು ಕೀಪ್ ಇಟ್ ಹಾಲೋ. ದಿಸ್ ಎಲಿಮೆಂಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ಓಪನ್ ಇಂಟರ್ವಲ್. ಸೊ ಇಂಟರ್ವಲಲ್ಲಿ ಬರೀಬೇಕು ಅಂದರೆ ಈ ಥರ, ಸೆಟ್ಟಲ್ಲಿ ಬರೀಬೇಕಂದ್ರೆ ಈ ಥರ, ಮತ್ತು ಇದನ್ನು ರಿಯಲ್ ನಂಬರ್ ಲೈನಲ್ಲಿ ಬರೀಬೇಕಂದ್ರೆ ನೀವು ಪೆನ್ಸಿಲ್ ತಗೊಂಡು ಸುಮ್ಮನೆ ಈ ಥರ ಶೇಡ್ ಮಾಡಿಬಿಡಿ, ಸ್ವಲ್ಪ ಹೈಲೈಟೆಡ್ ಎ ಟು ಬಿ ಗಂಟ ಅಂತ. ಇಸ್ ಇಟ್ ಕ್ಲಿಯರ್? ಈಗ ಹಾಫ್ ಓಪನ್ ಹಾಫ್ ಕ್ಲೋಸ್ಡಲ್ಲಿ ಅಂದರೆ ಏನಾಗುತ್ತೆ? ಸೊ ದಿಸ್ ಈಸ್ ಹಾಫ್ ಓಪನ್. ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಕ್ಲೋಸ್ಡ್ ಇದೆ, ರೈಟ್ ಸೈಡ್ ಓಪನ್ ಆಗುತ್ತೆ. ಸೊ ಹೌ ಡು ಯು ರೈಟ್ ಇಟ್? ಎವ್ರಿ ಎಕ್ಸ್ ಸಚ್ ದಟ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಬಿ. ಅರ್ಥವಾಗ್ತಿದೆಯಾ? ಯಾವ ಕಡೆ ಕ್ಲೋಸ್ಡ್ ಇದೆಯೋ ಆ ಕಡೆ ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಕಿ. 1 ಮಾರ್ಕರಲ್ಲಿ ಯೂಶ್ವಲಿ ಈ ಥರ ಕ್ವೆಶ್ಚನ್ನು ವಿತ್ ನಂಬರ್ಸ್ ಬರುತ್ತೆ. ಓಕೆ, ನಾವು ನೆಕ್ಸ್ಟ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಕ್ಲೋಸ್ಡ್ ಇದೆ. ಸೊ ಎವ್ರಿ ಎಕ್ಸ್ ಸಚ್ ದಟ್ ಎ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಓಕೆ, ನಾವು ಇಲ್ಲಿ ರಿಯಲ್ ನಂಬರ್ ಲೈನಲ್ಲಿ ಬರೆಯುವಾಗ ಹೇಗೆ ಬರೀತೀರಿ ಅಂತಂದರೆ, ಇಲ್ಲಿ ಎ, ಇಲ್ಲಿ ಬಿ. ನೋಡಿದ್ದೀನಿ ಇಲ್ಲಿ ಎ ಈಸ್ ಇನ್ಕ್ಲೂಡೆಡ್, ಎ ಕಡೆ ಕ್ಲೋಸ್ಡ್ ಇರೋದ್ರಿಂದ ಇದನ್ನು ಎ ಪಾಯಿಂಟ್ ಶೇಡ್ ಮಾಡ್ತೀನಿ. ಸೊ ಇದರ ನಡುವೆ ಬರುವಂತಹ ಎಲ್ಲ ವ್ಯಾಲ್ಯೂಸ್ ಐ ವಿಲ್ ಟೇಕ್. ಸೊ ದಟ್ ಈಸ್ ಹೌ ಯು ರೆಪ್ರೆಸೆಂಟ್ the given interval in the form of set or in the form of the interval. ಅರ್ಥ ಆಗ್ತಿದೆಯಾ? ನಾವು ಸಿಮಿಲರ್ಲಿ ದ ನೆಕ್ಸ್ಟ್ ಒನ್. ಸೊ ಇಲ್ಲಿ ನೋಡಿ, ಅಗೇನ್ ಐ ಹ್ಯಾವ್ 2 ಎಲಿಮೆಂಟ್ಸ್ ಹಿಯರ್, ಎ ಆ್ಯಂಡ್ ಬಿ. ಇಂಟರ್ವಲ್ ತೊಗೊಂಡಿದ್ದೀನಿ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಈಸ್ ಕ್ಲೋಸ್ಡ್. ಸೊ ವಿಚ್ ಎವರ್ ಸೈಡ್ ಈಸ್ ಕ್ಲೋಸ್ಡ್ ಯು ಟೇಕ್ ಶೇಡ್ ದ ಪಾಯಿಂಟ್, ಹಾಲೋ ಬಿಡಬೇಡಿ, ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ between this range. So that is how you represent the interval left open right closed. ಓದುವಾಗ ಹೆಂಗೆ ಹೋಗ್ತೀರಿ? ಹಾಫ್ ಓಪನ್ ಹಾಫ್ ಕ್ಲೋಸ್, ಇದು ಹಾಫ್ ಕ್ಲೋಸ್ಡ್ ಅಂತ ಹೇಳ್ಬೇಡಿ. ಅದು ಜನರಲಾಗಿ ಹೇಳುವಾಗ ಹಾಫ್ ಕ್ಲೋಸ್ಡ್ ಅಥವಾ ಹಾಫ್ ಓಪನ್ ಅಂತೀರಿ. ಬಟ್ ಪರ್ಟಿಕ್ಯುಲರಾಗಿ ಹೇಳುವಾಗ ಲೆಫ್ಟ್ ಕ್ಲೋಸ್ಡ್ ರೈಟ್ ಓಪನ್, ಅಥವಾ ಅದನ್ನು ಒಂದೇ ಹೇಳಿ, ಎರಡೂ ಹೇಳಿ ಬೆಸ್ಟ್. ಬಿಕಾಸ್ ಯಾವ ಕಡೆ ಕ್ಲೋಸ್ಡ್ ಯಾವ ಕಡೆ ಓಪನ್ ಇದೆ ಅಂತ ಗೊತ್ತಾಗಲ್ಲ. ದಿಸ್ ಈಸ್ ಲೆಫ್ಟ್ ಓಪನ್ ರೈಟ್ ಕ್ಲೋಸ್ಡ್. ನೆನ್ಪಿಟ್ಕೊಳ್ಳಿ, ಫಾರ್ ಕ್ಲೋಸ್ಡ್ ಇಂಟರ್ವಲ್ ಇಟ್ ಈಸ್ ಸ್ಕ್ವೇರ್ ಬ್ರ್ಯಾಕೆಟ್ ಅಥವಾ ಬಿಗ್ ಬ್ರ್ಯಾಕೆಟ್, ಆ್ಯಂಡ್ ಫಾರ್ ಓಪನ್ ಇಂಟರ್ವಲ್ ಇಟ್ ಈಸ್ ಸ್ಮಾಲ್ ಬ್ರ್ಯಾಕೆಟ್. ಅರ್ಥವಾಯ್ತಾ? ಓಕೆ, ನಾವು ಇದು ಯಾಕೆ ಈ ಕಾನ್ಸೆಪ್ಟ್ ಹೇಳಿದ್ರಿ ಅಂತಂದರೆ, ರಿಮೆಂಬರ್, ನಿಮಗೆ 1 ಮಾರ್ಕರ್ ಕ್ವೆಶನಲ್ಲಿ ಕೆಲವು ಸರಿ ಎಕ್ಸಾಮಲ್ಲಿ ನಿಮಗೆ ಇಂಟರ್ವಲ್ ಕೊಟ್ಬಿಟ್ಟು ಸೆಟ್ ಫಾರ್ಮಲ್ಲಿ ಬರೀರಿ ಅಂತ ಹೇಳ್ತಾರೆ, ಅಥವಾ ಸೆಟ್ ಫಾರ್ಮಲ್ಲಿ ಬರೆದ್ಬಿಟ್ಟು ಇಂಟರ್ವಲ್ ಬರೀರಿ ಅಂತ ಕೇಳ್ತಾರೆ. At that cases, you should be ready, okay, to write any question. ಕೆಲವು ಕ್ವೆಶ್ಚನ್ ಸಾಲ್ವ್ ಮಾಡೋಣ, ನಿಮಗೆ ಅದರ ಐಡಿಯಾ ಗೊತ್ತಾಗುತ್ತೆ. ಓಕೆ, ನಿಮ್ಮ ಎಕ್ಸಸೈಸಲ್ಲಿ ಎಕ್ಸಸೈಸ್ 1.3 ಇಲ್ಲೊಂದು ಕ್ವೆಶ್ಚನ್ ಇದೆ, 6th question. So first one is, he has given a set every x such that x belongs to real numbers. ಇಲ್ಲೂ ಸಾರಿ, ಅದು ಆ್ಯಡ್ ಮಾಡಿಬಿಡಿ ಸೆಟ್ ಬರೆಯುವಾಗ. ಇಲ್ಲಿ ಎಕ್ಸ್ ಸಚ್ ದಟ್ ನೀವು ಬರೀಬೇಕು ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ ಅಂತ ಬರೀರಿ. ಬಿಕಾಸ್ ಯಾವ ನಂಬರ್ ಅಂತ ನಾವು ಇಂಡಿಕೇಟ್ ಮಾಡಬೇಕು. ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್, ಇಲ್ಲೂ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್, ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ ಬರೆದ್ರೆ ಆಲ್ವೇಸ್ ಬೆಟರ್. ಇಲ್ಲ ಅಂದರೆ ಯಾವ ನಂಬರ್ಸ್ ಎ ಟು ಬಿ ಇಂಟರ್ವಲ್ ಮಾತ್ರ ತೊಗೊಳುತ್ತೆ, ನಾವು ಯಾವ ನಂಬರ್ ಅಂತ ತೊಗೊಳಕ್ಕೆ ಬರಲ್ಲ. ಸೊ ಅದಕ್ಕೆ ಆಲ್ವೇಸ್ ಬೆಟರ್, ದಟ್ ಈಸ್ ಅ ಸೇಫರ್ ಸೈಡ್. ಟೇಕ್ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಐ ಹ್ಯಾವ್ -4 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಇದು ಸೆಟ್ಟು. ಓಕೆ, ನಾವು ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನು ಸೆಟ್ ಫಾರ್ಮಲ್ಲಿ ಬರೀಬೇಕಂದ್ರೆ ತುಂಬ ಈಸಿ. ಇದರಷ್ಟು ಈಸಿ ಕ್ವೆಶ್ಚನ್ನು ಮೋಸ್ಟ್ಲಿ ನಿಮ್ಮ ಫಸ್ಟ್ PUCಯಲ್ಲಿ ಬೇರೆ ಯಾವುದೂ ಇಲ್ಲ. I have -4 to 6
ನೀಟಾಗಿ -4,6 ಬರೆದ್ಬಿಡಿ. ಓಕೆ, ಸ್ಟ್ರಿಕ್ಟ್ಲಿ ಇದನ್ನು ಸ್ವಲ್ಪ ನೀಟಾಗಿ ಬರೀರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇದೆ, ಎಕ್ಸ್ಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಸ್ಟ್ರಿಕ್ಟ್ಲಿ ಲೆಸ್ ದೆನ್ಗೆ ಓಪನ್ ಹಾಕಿ, ಲೆಸ್ ದೆನ್ ಈಕ್ವಲ್ ಟು ಇದ್ದರೆ ಕ್ಲೋಸ್ಡ್ ಹಾಕಿ. ಫಾರ್ ದಿಸ್ ಕ್ವೆಶ್ಚನ್ ಯು ಆರ್ ಗೋಯಿಂಗ್ ಟು ಗೆಟ್ 1 ಮಾರ್ಕ್ಸ್. ಓಕೆ, ಸೊ ಸಿಂಪಲಾಗಿ ಬರುತ್ತೆ 1 ಮಾರ್ಕರ್ ಕ್ವೆಶ್ಚನ್, ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ಸಿಮಿಲರ್ಲಿ ಯು ಹ್ಯಾವ್ ನಿಮಗೆ ಸೆಕೆಂಡ್ ಕ್ವೆಶ್ಚನಲ್ಲಿ ನೋಡ್ಬೋದು, ಐ ಹ್ಯಾವ್ ಎವ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಓಕೆ, ಎಲ್ಲಪ್ಪ ಅದು, ಐ ಹ್ಯಾವ್ -12 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಎಕ್ಸ್, ಸ್ಟ್ರಿಕ್ಟ್ಲಿ ಲೆಸ್ ದೆನ್ -10 ಇದೆ. ಸೊ ಇದನ್ನು ಹೇಗೆ ಬರೀತೀರಿ? -12 to -10 ಇದೆ. ಸೊ -12, -10 ಫಸ್ಟ್ ಬರೀರಿ. ಅಲ್ಲಿ ಯಾವ ನಂಬರ್ಸ್ ಇದ್ದಾವೋ ಆ ನಂಬರ್ಸ್ ಕಾಮ್ ಹಾಕಿ ಬರೀರಿ. ಎರಡೂ ಕಡೆ ಸ್ಟ್ರಿಕ್ಟ್ ಇದೆ, ಸೊ ಎರಡೂ ಕಡೆ ಓಪನ್. ಯು ಕ್ಯಾನ್ ಕಂಪೇರ್ ದಿಸ್ ವಿತ್ ದ ಕಾನ್ಸೆಪ್ಟ್ ವಿಚ್ ಹ್ಯಾಸ್ ಬಿನ್ ಟಾಟ್ ಇನ್ ದಿ ಅದರ್ ವೈಸ್, ಅಲ್ಲಿ ಇರುವಂಥದ್ದು. ಓಕೆ, ಫೈನ್. ನೆಕ್ಸ್ಟ್ ಇನ್ನು ನಿಮಗೆ ಥರ್ಡ್ ಕ್ವೆಶ್ಚನಲ್ಲಿ ಏನಿದೆ, ಸೇಮ್ ಥಿಂಗ್. ಥರ್ಡ್ ಒನಲ್ಲಿ ಏನು ಮಾಡ್ತಾನೆ, 0 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಎಕ್ಸ್, ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಲೆಸ್ ದೆನ್ 7 ಅಂತಿದೆ. ಇದನ್ನು ಇಂಟರ್ವಲ್ ಫಾರ್ಮಲ್ಲಿ ಬರೆಯೋದಾದರೆ 0 to 7 ಫಸ್ಟ್ ಬರೀರಿ. ಎಸ್ ಪ್ರಿಯಾ, 0 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇಲ್ಲ, ಅದು ಈಕ್ವಲ್ ಟು ಇದೆ, ಸೊ ಕ್ಲೋಸ್ ಆ್ಯಂಡ್ ದಿಸ್ ಈಸ್ ಓಪನ್. ಓಕೆ, ಫೈನಲಿ ಇನ್ನೊಂದಿದೆ. ರಾಜೇಶ್ ಹೇಳಪ್ಪ, 3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇದೆ. ಫುಲ್ ಸೆಟ್ ಬರೀರಿ. ಸೊ 3, 4 ಎರಡೂ ಕಡೆ ಈಕ್ವಲ್ ಇರೋದ್ರಿಂದ ಕ್ಲೋಸ್ಡ್ ಸೆಟ್ 3, 4. ಇದು ಕೊಟ್ಟಿರ್ತಾನೆ ನಿಮ್ಗೆ, ಇದು ಬರೆಯೋಕ್ಕೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಡೂ ಯು ಥಿಂಕ್ ದಿಸ್ ಈಸ್ ಡಿಫಿಕಲ್ಟ್ ಕಾನ್ಸೆಪ್ಟ್? ಡೆಫಿನೆಟ್ಲಿ ಅಲ್ಲ. ಇಸ್ ಇಟ್ ನಾಟ್? ಸೊ ಇದು ನಿಮಗೆ ಡಿಫಿಕಲ್ಟ್ ಅಲ್ಲ. ಸೊ ಕೈಂಡ್ಲಿ ಫಾಲೋ ಮಾಡಿ. ಓಕೆ, ಇನ್ನೊಂದು ವೇ ಅಂತಂದರೆ ದಿಸ್ ವಾಸ್ ಆಲ್ ಅಬೌಟ್ 6th ಕ್ವೆಶ್ಚನ್. ಓಕೆ, ನೆಕ್ಸ್ಟು 7th ಕ್ವೆಶ್ಚನ್ ಇದೆ. 7th ಕ್ವೆಶ್ಚನಲ್ಲಿ ಐ ವಿಲ್ ಟೇಕ್ ಫಸ್ಟ್ ಒನ್. ಇದನ್ನು ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಸೆಟ್ ಫಾರ್ಮಲ್ಲಿ ಬರೀರಿ ಅಂತಾನೆ. 3 -3, 0. ಸೊ ಇದನ್ನು ಹೇಗಪ್ಪ ಬರೆಯೋದು? ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಇದು ಎಲ್ಲ ಯಾವುದೇ ಸೆಟ್ ಫಾರ್ಮ್ ಬರೀರಿ ಅಂದರೆ ಇದು ಫಸ್ಟ್ ಬರೆದ್ಬಿಡಿ. ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್. -3 to 0 ಇದೆಯಲ್ಲ, ಸೊ ಫಸ್ಟು -3 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 0 ಬರೀಲಿ. ಎರಡೂ ಓಪನ್ ಇರೋದ್ರಿಂದ ಸ್ಟ್ರಿಕ್ಟ್ಲಿ ಮಾಡಿ, ಕ್ಲೋಸ್ಡ್ ಯಾವುದನ್ನು ಇದ್ದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡಿ. ಓಕೆ, ಸೊ ಐ ಹ್ಯಾವ್ ಕ್ಲೋಸ್ಡ್ ಇಂಟರ್ವಲ್ 6, 12. ಸೊ ಇದನ್ನು ಹೇಗೆ ಬರಿತೀರಿ? ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಬರಿತೀವಿ. 6 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 12 ಈಗ ಬರಿತೀವಿ. ಆದರೆ ಎರಡೂ ಕಡೆ ಕ್ಲೋಸ್ಡ್ ಇರೋದ್ರಿಂದ ಐ ವಿಲ್ ಟೇಕ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಓಕೆ, ಸಿಮಿಲರ್ಲಿ ಮಿಕ್ಕಿರೋ ಎರಡು ಅಷ್ಟೇ. ಇಫ್ ಐ ಟೇಕ್ ಓಪನ್ ಇಂಟರ್ವಲ್ 6, 12, ಲೆಫ್ಟ್ ಹ್ಯಾಂಡ್ ಸೈಡ್ ಓಪನ್ ಇದೆ. ಎವ್ರಿ ಎಕ್ಸ್ ಸಚ್ ದಟ್, ಎಸ್ ಪ್ರಮೀಳಾ ಕರೆಕ್ಟ್ ಅರ್ಥ ಆಗ್ತಿದೆಯಲ್ಲ? ಸೊ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ದಿಸ್ ಈಸ್ ಕಾಮನ್. 6 to 12 ಇದೆ, 6x ಇಲ್ಲೇ 6 to 12 ಬರೀರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಓಪನ್ ಇದೆ, ಸೊ ಸ್ಟ್ರಿಕ್ಟ್ಲಿ ಲೆಸ್. ರೈಟ್ ಹ್ಯಾಂಡ್ ಸೈಡ್ ಕ್ಲೋಸ್ಡ್ ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು. ದಿಸ್ ಇಸ್ ಹೌ ಯು ರೈಟ್ ದ ಸೆಟ್ if interval is given. Here we write the interval if set is given. Here we write the set if the interval is given. Okay, so class, this is how we see to write the universal set. So ಈ ಕ್ಲಾಸಲ್ಲಿ ನಾವು ಯೂನಿವರ್ಸಲ್ ಸೆಟ್ ಅಂದರೆ ಏನು ಅಂತ ನೋಡಿದ್ದೀವಿ. ಸೊ ಇಂಟರ್ವಲ್ ಫಾರ್ಮಲ್ಲಿ ಇದ್ದರೆ ಅದನ್ನು ಸೆಟ್ ಫಾರ್ಮಲ್ಲಿ ಅಥವಾ ರಿಯಲ್ ನಂಬರ್ಸಲ್ಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ನಾವು ನೋಡಿದ್ದೀವಿ. ಇನ್ ಕೇಸ್ ಇದನ್ನು ರಿಯಲ್ ನಂಬರ್ಸಲ್ಲಿ ರೆಪ್ರೆಸೆಂಟ್ ಮಾಡಿ ಅಂದರೆ ಏನು ಮಾಡ್ತೀರಿ ಗೊತ್ತಾ? -4, 6 ಸ್ವಲ್ಪ ದೂರ ತೊಗೊಂಡು ಮಾಡಿ. ಇಲ್ಲಿ ಸ್ಟ್ರಿಕ್ಟ್ ಕ್ಲೋಸ್ ಇರೋದ್ರಿಂದ ಶಾಲೋ ಮಾಡಿ ಆಲ್ ದಿ ಎಲಿಮೆಂಟ್ಸ್. ಅರ್ಥವಾಗ್ತಿದೆಯಾ? ಸೊ ಇದು -12, -10 ಇದು ಎರಡು ಹಾಲೋ. ಯಾಕೆ ಹೇಳಿ? ಓಪನ್ ಇಂಟರ್ವಲ್ ಇದೆ. ಸಿಮಿಲರ್ಲಿ ನೀವೆಲ್ಲದಕ್ಕೂ ರಿಯಲ್ ನಂಬರಲ್ಲಿ ರೆಪ್ರೆಸೆಂಟ್ ಮಾಡಿ ಅಂದರೆ ರಿಯಲ್ ನಂಬರ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಓಕೆ ಕ್ಲಾಸ್, ಸೊ ಇವತ್ತು ನಾವು ಈ ಒಂದು ಸಿಂಪಲ್ ಕಾನ್ಸೆಪ್ಟ್ನ ಕಲ್ತಿದ್ದೀವಿ. ಯು ಗೆಟ್ ಥರೋ ವಿತ್ ದೀಸ್ ಪ್ರಾಬ್ಲಮ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋನ್ ಟು ಸಿ ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್.
ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಂದರೆ ನೀವು ಸ್ಕೂಲಲ್ಲಿ ಇನ್ ಕೇಸ್ ನೋಡಿರ್ಬೋದು ವೆನ್ ಡಯಾಗ್ರಾಮ್ಸ್ ಅಂತ ಹಾಕ್ತೀವಿ. ಸೊ ಡಯಾಗ್ರಾಮೆಟಿಕ್ಸ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಅನ್ನೋದನ್ನು ನಾವು ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.